ಮದುವೆ ವಿಚಾರ ಆಗಿತ್ತು ನನಗೆ. ಆಕ್ಚುಲಿ ಸೌಮ್ಯ ಶೆಟ್ಟಿ ಅನ್ನೋದವಳು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿತ್ತು. ನಂತರ ಫ್ರೆಂಡ್ಸ್ ತರ ಚಾಟ್ ಮಾಡ್ತಾ ಇದ್ವಿ. ಅನಂತರ ಮದುವೆ ವಿಚಾರ ಬಂದಾಗ ನನಗೂ ಆ ಟೈಮ್ ಅಲ್ಲಿ ಹುಡುಗಿ ನೋಡ್ತಾ ಇದ್ರು ಮನೆಯಲ್ಲಿ. ಸೊ ಹೇಳಿದಾಗ ಅವಳ ಹತ್ರ ಹೇಳ್ದೆ ನಾನು, ನನ್ಗೆ ಇವಾಗ ಹುಡುಗಿ ನೋಡ್ತಾ ಇದ್ದಾರೆ, ಮದುವೆ ಆಗ್ಲಿಕ್ಕಿದೆ ಅಂತ. ಅವ್ರದ್ದೊಂದು ಮೆಸೇಜ್ ಬರುತ್ತೆ ಇಮಿಡಿಯೇಟ್ ಆಗಿ, ನಾನ್ ಆಗ್ಬೋದಾ ಅಂತ. ಸೊ ಆವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ತೀನಿ. ಹೌದಲ್ಲ, ಓಕೆ ನೋಡೋಣ ಅಂತ ಹೇಳ್ತೀನಿ. ಆಮೇಲೆ ಡೈರೆಕ್ಟ್ ಆಗಿ ನಾನು ನಮ್ಮ ಅಮ್ಮನ ಹತ್ರ ಹೇಳ್ತೀನಿ, ಹೀಗೆ ಒಂದು ಪ್ರಪೋಸಲ್ ಇದೆ. ಸೊ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ಬಿಟ್ಟು ಪ್ರಪೋಸಲ್ ಇರುವಂತದ್ದು. ಸೊ ಹೇಗೆ ಮಾತಾಡೋದಾ, ಯಾಕೆ ಏನು ಎಂತ ಅಂತ ವಿಚಾರಿಸಿದ್ರು. ಅವಳು ಹೇಳಿದಾಳೆ ನನಗೆ ಮೊದಲೇ, ನನಗೆ ಫಸ್ಟ್ ಇದೊಂದು ಮ್ಯಾರೇಜ್ ಆಗಿತ್ತು, 19 years ಇರುವಾಗ ನನಗೆ ಮ್ಯಾರೇಜ್ ಆಗಿತ್ತು. ಆಮೇಲೆ ಡಿವೋರ್ಸ್ ಆಗಿದೆ ಅಂತ ಅವ್ಳಿಗೆ ಫಸ್ಟ್ ಮ್ಯಾರೇಜ್ ಇತ್ತು ಇನ್ಫಾರ್ಮೇಶನ್ ನನಗೆ ಕೊಟ್ಟಿದ್ದಾಳೆ. ಸೊ ನಾನು ಕೂಡ ನನ್ನ ತಮ್ಮಂದು ಮದುವೆ ಆಗಿತ್ತು ಆಕ್ಚುಲಿ. ಅಮ್ಮನಿಂದ ಆಸೆ ಇತ್ತು, ತಮ್ಮನಿಗಿಂತ ಮೊದಲು ಆಗ್ಬೇಕಿತ್ತಂತ. ಅವ್ನು ಆಲ್ರೆಡಿ ಆಗಿತ್ತು, ಮತ್ತೆ ನಮ್ದು ಲಾಸ್ಟ್ ತಮ್ಮನಿಗೆ ಫಿಕ್ಸ್ ಆಗಿತ್ತು ಮದುವೆ. ಅವನಿಗಿಂತ ಮುಂಚೆ ಆಗ್ಬೇಕಂತ ಹೇಳಿ ನನಗೆ ಅನ್ಸಿತ್ತು. ಯಾಕಂತ ಹೇಳಿ ಇಬ್ರು ತಮ್ಮಂದಿರ ಆದ್ಮೇಲೆ ಮತ್ತೆ ಅಣ್ಣ ಆಗೋದು ಸರಿ ಅಲ್ಲ ಅಂತ ಅನ್ಕೊಂಡು ಅವನಿಗಿಂತ ಮುಂಚೆ ಮದುವೆ ಆಗ್ಬೇಕಂತ ಹೇಳಿ ಸ್ವಲ್ಪ ಅವಸರ ಮಾಡಿದೆ ನಾನು. ಸೊ ಅವಸರ ಮಾಡಿಬಿಟ್ಟು ಆ ಪ್ರಪೋಸಲ್ ಅನ್ನು ಒಪ್ಕೊಂಡು, ಮತ್ತೆ ಏನು ಅವಳದು ಡ್ರಾಬ್ಯಾಕ್ ಏನು ನಾನು ಕೇಳಿಲ್ಲ, ಅದೊಂದು ಗೊತ್ತಿತ್ತು ನನಗೆ. ಆಮೇಲೆ ನಾವು ಅವ್ರ ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದ್ವಿ, ಅವರು ಬಂದ್ರು ನಮ್ಮ ಮನೆಗೆ, ಊಟ ಎಲ್ಲ ಆಯ್ತು. ಸೊ May 1ಗೆ ನಮ್ದು ಮದ್ವೆ ಫಿಕ್ಸ್ ಆಯ್ತು. ಮದ್ವೆ ಫಿಕ್ಸ್ ಆದ್ಮೇಲೆ ಯೂಶುವಲಿ ನಾವು ಫೋಟೋಸ್ ಎಲ್ಲ ಹಾಕ್ತಿವಲ್ಲ, ಸ್ಟೇಟಸ್ಗೆಲ್ಲ ಫೋಟೋಸ್ ಹಾಕ್ತಿವಿ. ಸೊ ನಾನು ಸ್ಟೇಟಸ್ ಹಾಕ್ಬೇಕಾದ್ರೆ, ನಾನು ಸ್ಟೇಟಸ್ ಹಾಕೋದಕ್ಕೆ ಫೋಟೋ ಬೇಕು, ಒಂದು ಎಡಿಟ್ ಮಾಡಿ ಕೊಡು ಅಂತ ಹೇಳಿ ಕೇಳಿದಾಗ, ಇವಾಗ ಬೇಡ ಹಾಕೋದು, ಆಮೇಲೆ ಹಾಕೋಣ ಅಂತ ಹೇಳಿದ್ರು. ಸೊ ಸರಿ ಆಯ್ತು, ನಾನೇನು ಮಾತಾಡಿಲ್ಲ. ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಕೇಳಿದೆ, ಫೋಟೋಸ್ ಹಾಕೋಣ, ನಮ್ದು ಫಿಕ್ಸ್ ಆಗಿದೆ ಅಲ್ವಾ, ಗೊತ್ತಾಗ್ಲಿ ಎಲ್ರಿಗೂ ಅಂತ ಹೇಳಿದೆ. ಇವಾಗ ಬೇಡ ಅಂತ ಹೇಳಿ ಆಮೇಲೆ ನಮ್ದು May 1ಕ್ಕೆ ಹಾಲ್ ಫಿಕ್ಸ್ ಆಯ್ತು, ಅಡ್ವಾನ್ಸ್ ಆಯ್ತು. May 1ಕ್ಕೆ ಮದುವೆ ಅಂತ ಹೇಳಿ August-September ಹೊತ್ತಿಗೆ ನಮ್ದು ಹಾಲ್ ಎಲ್ಲ ಫಿಕ್ಸ್ ಆಗುತ್ತೆ. ಕಟೀಲಲ್ಲಿ ದಾರೆ ಅಂತ ಹೇಳಿ ಅದು ಫಿಕ್ಸ್ ಆಗುತ್ತೆ. ಕ್ಯಾಮರಾಮ್ಯಾನ್, ವಿಡಿಯೋಗ್ರಾಫರ್ ಅವ್ರಿಗೆ ಅಡ್ವಾನ್ಸ್ ಆಗುತ್ತೆ. ಸೊ ಅದಾದ ನಂತರ ಒಂದು 2 days ಬಿಟ್ಟು ಹೇಳ್ತಾರೆ, ನಾವು ಫೋಟೋಸ್ ಅಪ್ಲೋಡ್ ಮಾಡೋಣ ಅಂತ. ಸರಿ, ಫೋಟೋಸ್ ಅಪ್ಲೋಡ್ ಮಾಡಿದ್ವಿ. ಅವಳು ಎಡಿಟ್ ಮಾಡಿಬಿಟ್ಟು ವಿಡಿಯೋನ ಕಳಿಸಿದ್ಲು, ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿ ಒಂದು 2 hours ಒಳಗಡೆ ನಮ್ಗೊಂದು ಕಾಲ್ ಬರುತ್ತೆ. ನಮ್ಮ ಹಿತೈಷಿ ಅವರು ನನ್ನ ಸಪೋರ್ಟರ್. ಸೊ ನನ್ಗೆ ಏನಿದ್ರು ಕೂಡ ಅವರು, ನಾವು ಡೈಲಿ 1-2 ಸರ್ತಿ ಮಾತಾಡ್ತಿದ್ವಿ ಆವಾಗ. ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಅವ್ರು ಹೇಳಿದ್ರು, ಏನಾಯ್ತು ಈ ಹೆಣ್ಣಿನ ಜೊತೆ ನಿಂಗೆ ಫಿಕ್ಸ್ ಆಯ್ತಾ ಅಂತ ಕೇಳಿದ್ರು. ಹೌದು. ನಿಂಗೆ ಗೊತ್ತಾ ಅವಳ ಬಗ್ಗೆ? ಬೇಡ, ಅವಳಿಗೆ ಮದುವೆ ಆಗ್ಬೇಡ, ಅವಳಿಗೆ ಸರಿ ಇಲ್ಲ ಅಂತ. ಸೊ ಯಾಕೆ? ಅವಳಿಗೆ ಮದುವೆ ಆಗಿದೆ ಅಂತ ಹೇಳ್ತೀನಿ. ಅದು ಗೊತ್ತು ನನಗೆ, ಮದುವೆ ಆಗಿದೆ, ಅವಳು ಹೇಳಿದಾಳೆ, ಡಿವೋರ್ಸ್ ಆಗಿದೆ ಅಂತ ಹೇಳಿದಾಳೆ, ಎಲ್ಲ ಗೊತ್ತಿದ್ದು ನಾವು ಒಪ್ಕೊಂಡಿದ್ವು ಅಂತ. 2 ಮದುವೆ ಆಗಿದೆ ಗೊತ್ತಾ ಅಂತ ಹೇಳಿದ್ರು. ಇಲ್ಲ ಅದು ಗೊತ್ತಿಲ್ಲ ಅಂತ ಹೇಳಿದ್ರು. ಏಕೆ 2 ಮದುವೆ ಆಗಿದೆ ಅವಳಿಗೆ? ನಿನ್ನ ನಿನ್ನ ಲೈಫನ್ನು ಕೂಡ ಹಾಳು ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಸಪೋಸ್ ನೀನೀಗ ನನ್ನನ್ನು ಅಪೋಸ್ ಮಾಡಿ ನೀನು ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಕೂಡ ನಾನು ಅದನ್ನ ಬಿಡೋದಿಲ್ಲ. ಮದುವೆ ಮಂಟಪಕ್ಕೆ ಬಂದ್ರಾದ್ರೂ ನಾನು ಮದುವೆಯನ್ನು ತಡೀತೀನಿ, ನಿನ್ನ ಲೈಫನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನನ್ನ ಜೊತೆ ಜಗಳ ಮಾಡಿದ್ರು. ನಾನು ಅವ್ರ ಜೊತೆ ಜಗಳ ಮಾಡಿದೆ, ನಾನು ಅವ್ರನ್ನ ಅಪೋಸ್ ಮಾಡಿದ್ರು. ನೀವು ಈ ತರ ಎಲ್ಲ ಹೇಳ್ಬೇಡಿ, ಆಲ್ರೆಡಿ ನಮ್ಗೆ ಮದುವೆ ಫಿಕ್ಸ್ ಆಗಿದೆ. ಸೊ ಇನ್ನು ಇದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಂತ ನಮ್ಗೆ ಆಗೋದಿಲ್ಲ, ನನ್ನ ಮದುವೆ ಆಗೋದಾಗುತ್ತೆ, 2 ಮದುವೆ ಎಲ್ಲ ಆಗಿರ್ಲಿಕ್ಕಿಲ್ಲ ಅಂತ. ಸೊ ನಮ್ಗೆ ಯಾಕೋ ಫ್ಲಾಶ್ ಆಗ್ತೈತೆ, 2 ಮದುವೆ ಅದಾದ್ಮೇಲೆ ಇನ್ನಿಬ್ರು ನಮ್ಗೆ ಕಾಲ್ ಮಾಡಿದ್ರು ಅವ್ರ ಬಗ್ಗೆ. ಸೊ ಅವಳು ಬೇಡ, ಸರಿ ಇಲ್ಲ, 2 ಮದುವೆ ಆಗಿದೆ. ಮತ್ತೊಬ್ರು ಹೇಳಿದ್ರು ಮಗು ಇದೆ ಅವಳಿಗೆ. ಮಗು ಇಲ್ಲ ಆಕ್ಚುಲಿ, 2 ಮದುವೆ ಆಗಿದೆ. ಇಷ್ಟೆಲ್ಲ ಮಂದಿ ನನಗೆ ಹೇಳ್ಬೇಕಾದ್ರೆ ನನ್ಗೊಂದು ಸೆನ್ಸ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕಲ್ಲ. ಸೊ ಹೀಗೆ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವ್ಳ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಆದ್ರೂ ನಮ್ಗೆ ಒಂದ್ಸಲ ಸಿಕ್ತು, ಎಲ್ಲಿಂದ ಒಂದು ಡೀಟೇಲ್ಸ್ ಸಿಕ್ತು ನನಗೆ. ಸೊ ನಿನ್ನೆ ಅವಳೊಂದು ಪ್ರೆಸ್ ಕಾನ್ಫರೆನ್ಸ್, ಇದು ಮೀಡಿಯಾ ಮೀಟ್ ಕರೆದಿದ್ರು. ಸೊ ಅದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ನಮ್ದು ಫಸ್ಟ್ ಡಿವೋರ್ಸ್ ಆದಾಗ ಆ ಡಿವೋರ್ಸ್ ಪ್ರೊಸೀಜರ್ ಏನಿದೆಯೋ ಅದನ್ನ ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ಬ ಸಂಜಯ್ ಅಂತ ಹೇಳಿ ಒಬ್ಬ ಫ್ರೆಂಡ್ ಇದ್ದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆಕ್ಚುಲಿ ಆ ಸಂಜಯ್ ಜೊತೆ ಅವಳಿಗೆ ಮದುವೆ ಆಗಿತ್ತು. ಅದೇ ಸಂಜಯ್ ಅವಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿದಾಳೆ. ಅದರಲ್ಲಿ ಅವರು ಮೀಡಿಯಾ ಪರ್ಸನ್ ಕ್ವಶನ್ ಮಾಡ್ತಾರೆ, ಮದುವೆ ಆಗಿದ್ಯಾ ಸಂಜಯ್, ನಿಮ್ಗೆ ಮದುವೆ ಆದವನು ಅಂತ. ಅದಕ್ಕೆ ಹೇಳ್ತಾಳೆ, ಇಲ್ಲ ಅವನ ಜೊತೆ ನನ್ಗೆ ಮದುವೆ ಆಗಿಲ್ಲ. ನಾನು ಅವನ ನನ್ನ ಫ್ರೆಂಡ್, ನನಗೆ ಕೋರ್ಟ್ಗೆ ಆಚೀಚೆ ಹೋಗ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ, ಮತ್ತೆ ಅವನಿಗೆ ಪ್ರೊಸೀಜರ್ಸ್ ಎಲ್ಲ ಗೊತ್ತಿತ್ತು, ಡಿವೋರ್ಸ್ ಪ್ರೊಸೀಜರ್, ಅದಕ್ಕೋಸ್ಕರ ಅವ್ನು ನನ್ನ ಜೊತೆ ಇದ್ದ, ಆಮೇಲೆ ಟಾರ್ಚರ್ ಮಾಡಿದ ಅಂತ ಹೇಳ್ತಿದ್ದಾಳೆ. ಸೊ ಇವಾಗ ಇಲ್ಲಿ ಆ ಸಂಜಯ್ ಅವ್ನು ಮದುವೆ ಆಗಿದ್ದಕ್ಕೆ ಪ್ರೂಫ್ ನನ್ನ ಹತ್ರ ಇದೆ, ಬೇಕಾದ್ರೆ ನೀವು ಇವಾಗ ಕೇಳಿದ್ರು ನಾನು ಕೊಡ್ತೀನಿ. ಸೊ ಕೋರ್ಟ್ ನೋಟಿಸ್ ಎಲ್ಲ ಇದೆ ನನ್ನ ಹತ್ರ. ಅದು ಎಲ್ಲಿಂದ ಸಿಕ್ತು ಅಂತ ನಾನು ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ.
ಸೊ ಅವನು ಯಾಕೆ ಓಡಿ ಹೋಗಿ ಅವನು ಎಸ್ಕೇಪ್ ಆಗಿದ್ದಾನೆ. 1.5 ವರ್ಷ ಅವರು ಮುಲ್ಕಿಯಲ್ಲಿ ಎಲ್ಲೋ ರೂಮ್ ಮಾಡ್ಕೊಂಡು ಇಬ್ರು ಒಟ್ಟಿಗೆ ಇದ್ರು. ಆಮೇಲೆ ನನ್ಗೆ ಹೇಳಿದ್ರು, ನಾನು ಕೇಳಿದೆ, ಇದು ಈ ತರ ಎಲ್ಲ ಮದುವೆ ಆಗಿದೆಯಾ ನಿಮ್ಗೆ? ಅದಕ್ಕೆ ಕೂಗಿ ಹೇಳಿದ್ರು, ಹೌದು ನನ್ಗೆ ಆಗಿದೆ, ನನ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ಇದನ್ನೆಲ್ಲ, ಹೇಗೆ ಹೇಳುದು ನಿನ್ನ ಹತ್ರ, ನೀನ್ ನನ್ನನ್ನು ಬಿಟ್ರೆ ನನ್ಗೆ ಯಾರಿದ್ದಾರೆ, ಮತ್ತೆ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಅವಳಿಗೆ ಮನೆಯಿಂದ ಜಾಸ್ತಿ ಸಪೋರ್ಟ್ ಇಲ್ಲ. ಅವಳು ಮೊದ್ಲು ಇದ್ದಿದ್ದು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆದ್ಮೇಲೆ ಸಂಜಯ್ ಜೊತೆ ಇದ್ದಿದ್ದು 1 ವರ್ಷ ಮುಲ್ಕಿನಲ್ಲಿ. ಅನಂತರ ಅವನು ಎಸ್ಕೇಪ್ ಆದ್ಮೇಲೆ ಅವಳನ್ನ ಮನೆಗೆ ತಗೊಳ್ಳಿಲ್ಲ ಮನೆಯವರು. ಅವಳು ಇದ್ದಿದ್ದು ಉಡುಪಿಯಲ್ಲಿ ಒಂದು ನಾಟಕ ತಂಡದಲ್ಲಿ ಅವಳು ಆಕ್ಟ್ ಮಾಡ್ತಾ ಇದ್ಲು. ಒಂದು 10-50 ಶೋ ಏನೋ ಮಾಡಿದಾಳೆ. ಅಲ್ಲಿಂದಲೂ ಓಡಿಸಿದ್ದಾರೆ ಅವಳನ್ನು. ಸೊ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು, ಅದಕ್ಕೆ ಅಲ್ಲಿಂದಲೂ ಓಡಿಸಿದ್ದಾರೆ. ಆ ಟೈಮಲ್ಲಿ ಅವಳು ಉಡುಪಿಯಲ್ಲಿ ಸ್ಟೇ ಆಗ್ತಾ ಇದ್ಲು, ಮನೆಗೆ ಬರ್ತಾ ಇರ್ಲಿಲ್ಲ, ಮನೆಯಲ್ಲೆಲ್ಲ ಒಟ್ಟಿಗೆ ಇರ್ಲಿಲ್ಲ. ಸೊ ಮನೆಯಲ್ಲಿ ಕೂಡ ನಮ್ಗೆ ಸಪೋರ್ಟ್ ಇಲ್ಲ, ನೀನು ಕೂಡ ಬಿಟ್ಟು ಹೋದ್ರೆ ನನ್ಗೆ ಯಾರಿದ್ದಾರೆ ಅಂತ. ನನ್ಗೆ ಫಸ್ಟ್ ಮ್ಯಾರೇಜ್ಗೆ ನಾನು ಅಗ್ರಿ ಆಗಿದ್ದೆ. ಸೆಕೆಂಡ್ ಮ್ಯಾರೇಜ್ ಇದ್ದು ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನನ್ನ ಫ್ಯಾಮಿಲಿ ಅವ್ರಿಗೆ ನಾನು ಹೇಳಲಿಲ್ಲ ಈ ವಿಷಯವಾಗಿ. ಸೊ ನಾನು ಸರಿ ಆಯ್ತು, ಅದಕ್ಕೆ ಕೂಡ ಅಗ್ರಿ ಆದನು. ಸರಿ ಆಯ್ತು, ಪರವಾಗಿಲ್ಲ, ಯಾರಿಗೂ ಗೊತ್ತಾಗೋದು ಬೇಡ, ಇದು ಇಲ್ಲೇ ಇರ್ಲಿ. 2 ಮ್ಯಾರೇಜ್ ಆಗಿದೆಯಲ್ಲ, ಪರವಾಗಿಲ್ಲ, ಎಲ್ರಿಗೂ ಪಾಸ್ಟ್ ಇರುತ್ತೆ. ಬಟ್ ನಿಂದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಮ್ಯಾರೇಜ್ ಆಗಿದೆಯಾ. ನಾನು ಕೂಡ ಒಳ್ಳೆಯವನಂತ ಹೇಳ್ತಾ ಇಲ್ಲ. ನನ್ಗೂ ಕೂಡ ಲವ್ ಇತ್ತು, ಅಫೇರ್ ಇತ್ತು ನನಗೆ. ನಾನು ಕೂಡ ಲವ್ ಮಾಡಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿದೀನಿ, ಇಲ್ಲ ಅಂತ ಅಲ್ಲ. ಸೊ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ, ಬಟ್ ಪಾಸ್ಟ್ ಅನ್ನು ಮರೆತು ಬಿಟ್ಟು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋಣ ಅಂತ ಒಂದು ಮಾತು ಹೇಳಿದೀನಿ ನೋಡಿ. ಪಾಸ್ಟ್ ಅನ್ನು ಮರೆತು ಬಿಡೋಣ, ಏನಿದ್ರು ಇರ್ಲಿ, ಪರವಾಗಿಲ್ಲ, ಹೋಗ್ಲಿ, ಫ್ಯೂಚರ್ ಅಲ್ಲಿ ಚೆನ್ನಾಗಿರೋಣ, ನಮ್ಮ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಅವಳಿಗೆ ಖುಷಿ ಆಯ್ತು, ಓಕೆ ಅಂತ ಹೇಳಿದ್ರು. ಸರಿ, ಚೆನ್ನಾಗಿತ್ತು, ಸ್ವಲ್ಪ ದಿವಸ ಚೆನ್ನಾಗಿತ್ತು. ಆಮೇಲೆ ನಂಗೆ ಇನ್ನೊಂದು ವಿಷಯ ಸಿಗುತ್ತೆ, ಅದು ಇಲ್ಲಿ ರಿವೀಲ್ ಮಾಡೋದಿಲ್ಲ ನಾನು. ನೆಕ್ಸ್ಟ್ ಟೈಮ್ ಅಗತ್ಯ ಬಿದ್ದರೆ ರಿವೀಲ್ ಮಾಡ್ತೀನಿ. ಸೊ ಆ ವಿಷಯದಿಂದ ನಾನು ಅವಳ ಮನೆಗೆ ಹೋಗಿ ನನಗೆ ಮದುವೆ ಬೇಡ ಅಂತ ಹೇಳ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. ನನಗೆ ಮದುವೆ ಬೇಡ, ಈ ಮದುವೆ ಆಗ್ಲಿಕ್ಕಿಲ್ಲ ನನಗೆ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಮರ್ಯಾದಸ್ಥ ಫ್ಯಾಮಿಲಿಯಿಂದ ಬಂದವರು. ಸೊ ಇಂಥ ಹೆಣ್ಣನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಾನು ನನ್ನ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ದೈವದ ಚಾಕರಿ ಮಾಡೋನು. ಸೊ ನಾನು ಆ ಥರ ಎಲ್ಲ ಮಾಡಿದ್ರೆ ಒಬ್ರಿಗೆ ನಾನು ಇನ್ಸ್ಪಿರೇಷನ್ ಆಗಿರ್ಬೇಕು. ಸೊ ಆ ಥರ ಎಲ್ಲ ಮಾಡ್ಲಿಕ್ಕೆ ಆಗುತ್ತೆ. ಅಂತ ಹೆಣ್ಣನ್ನು ನಾನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ನನಗೆ ಮನೆಗೆ. ಆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳುವಾಗ ಮನೆಯಲ್ಲಿ ಜಗಳ ಆಯ್ತು. ನಾನು ಕ್ಯಾನ್ಸಲ್ ಮಾಡಿ ನನ್ನ ಜೊತೆ ಜಗಳ ಮಾಡಿ ನಾನು ಬಿಟ್ಟು ಅಲ್ಲಿಂದ ಬಂದೆ. ಮನೆಗೆ ಹೋಗಿನೇ ಹೇಳಿದೆ, ನಾನು ಅಲ್ಲಿಂದ ಬಿಟ್ಟು ಬಂದೆ. ಆಮೇಲೆ ಅವರವರಿಗೆ ಜಗಳ ಆಯ್ತು, ಅಲ್ಲಿಂದ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕ್ಬೇಕಾದ್ರೆ ಅವಳದು ಕಾಲ್ ನಮ್ಮ ಅಪ್ಪನಿಗೆ ಹೋಗುತ್ತೆ, ಹೀಗೆ ನಮ್ಮ ಮನೇಲಿ ಜಗಳ ಆಗಿದೆ, ಇವನು ಕೂಡ ಬಿಟ್ಟು ಹೋಗಿದ್ದಾನೆ, ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ನನ್ನ ಅಪ್ಪನಿಗೆ ಕಾಲ್ ಮಾಡಿದೆ. ಅಪ್ಪನಿಗೆ ಅಂದ್ರೆ ಹೆಣ್ಮಕ್ಳು ಅಂತ ತುಂಬಾ ಪ್ರೀತಿ, ನಮ್ಗೆ ಹೆಣ್ಮಕ್ಳಿಂದ ಮನೇಲಿ. ಸೊ ಅವರು ಅವಳ ಮಾತಾಡ್ತಾ ಇದ್ದಿದ್ರು, ಯಾವಾಗ್ಲೂ ಮಾತಾಡ್ತಿದ್ರು, ಡೈಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ರು. ಅವಳು ಕೂಡ ಅಪ್ಪನ ಜೊತೆ ಕ್ಲೋಸ್ ಆಗಿ ಇರ್ತಿದ್ರು. ಸೊ ಅಪ್ಪ ಏನು ಹೇಳಿದ್ರು, ನಂಗೆ ಕಾಲ್ ಮಾಡಿದ್ರು, ಹೀಗೆ ಗಲಾಟೆ ಆಗ್ತಿದ್ಯಾ ಅಂತಲ್ಲ, ಯಾಕೆ ಬಿಟ್ಟು ಬಂದಿನಿ, ಅವಳನ್ನು ಕರ್ಕೊಂಡು ಬಾ, ಮನೆಗೆ ಕರ್ಕೊಂಡು ಬಾ, ಹೇಗೂ ಇನ್ ಸ್ವಲ್ಪ ದಿವಸದಲ್ಲಿ ಮನೆಗೆ ಬರೋಳಲ್ಲ ಅವಳನ್ನು ಕರ್ಕೊಂಡು ಬಾ, ಅಲ್ಲಿ ಬಿಡ್ಬೇಡ, ಅಲ್ಲಿ ಬಿಟ್ರೆ ಅವರು ಕೊಂದಾಕೆ ಅವರು ಹಾಗೆ. ಅದಕ್ಕೆ ಸರಿ, ನಾನು ಸ್ವಲ್ಪ ಆಲೋಚನೆ ಮಾಡಿದೆ, ಹೇಗೆ ಕರ್ಕೊಂಡು ಹೋಗುದು ಇವರಿಗೆಲ್ಲ. ಈ ವಿಷಯನಲ್ಲಿ ಏನ್ ಹೇಳಿಲ್ಲ ನಾನು. ಸೆಕೆಂಡ್ ಮ್ಯಾರೇಜ್ ಇದ್ದಾಗ್ಲಿ, ಇದು ಇನ್ನೊಂದು ವಿಷಯದಲ್ಲಿ ಸಿಕ್ಕಿ ಬಿದ್ದಿದ್ದಾಗ್ಲಿ, ಯಾವ ವಿಷಯ ಕೂಡ ಮನೆಯಲ್ಲಿ ಹೇಳಿಲ್ಲ. ಸೊ ನಾನು ನನ್ನೊಳಗೆ ಅದನ್ನ ಇಟ್ಬಿಟ್ಟೆ, ನೋಡೋಣ ಏನಾಗುತ್ತೆ ಅಂತ. ಒಂದ್ ದಿವಸ ಬರುತ್ತೆ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ. ನನಗೆ ಅಲ್ಲಿಂದ ಮನಸ್ಸೇ ಇರ್ಲಿಲ್ಲ ಮದುವೆ ಆಗ್ಲಿಕ್ಕೆ. ಸೊ ಆದ್ರೂ ಕಷ್ಟಪಟ್ಟು ನಾನು ಅವಳನ್ನ ಮನ್ಸಲ್ಲಿ ಇತ್ತು ಬೇಡ ಅಂತ ಹೇಳಿ, ಆದ್ರೂ ಕರ್ಕೊಂಡು ಬಂದೆ. ಅರ್ಧ ದಾರಿಯಲ್ಲಿ ಬರ್ಬೇಕಾದ್ರೆ ಹೇಳಿದ್ರು, ಇಲ್ಲಿ ಮನೆಗೆ ಬರೋದು ಬೇಡ, ಯಾಕಂತ ಹೇಳಿದ್ರೆ ಒಂದು ಹೆಣ್ಮಗು ಅವಳು ಹೊಸ ತೊಳಿಬೇಕಾದ್ರೆ, ಫಸ್ಟ್ ತೊಳಿಬೇಕಾದ್ರೆ ಮದುವೆ ಆಗಿನೇ ಬರ್ಬೇಕು, ಇಲ್ಲಿ ಕರ್ಕೊಂಡು ಬರ್ಬೇಡ, ನೀನು ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಬರ್ತೀವಿ ನಾವು ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋದೆ, ಅವ್ರು ಬಂದ್ರು, ಮಾತಾಡಿದ್ವಿ ನಾವು. ಆಮೇಲೆ ದೊಡ್ಡಮ್ಮ ಹೇಳಿದ್ರು, ಅಲ್ಲಿ ಲೋಕಲ್ ಅಲ್ಲಿ ಇರುತ್ತೆ, ನಮ್ಮ ದೊಡ್ಡಮ್ಮನ ಮನೆ ಮತ್ತೆ ಅಮ್ಮನ ಮನೆ ಹತ್ರನೇ ಇರೋದು. ಸೊ ನಾಳೆ ಊರಿನವರೆಲ್ಲ ಮಾತಾಡ್ಕೊಳ್ತಾರಲ್ಲ, ಹುಡುಗಿ ಬಂದಿದ್ದಾಳೆ, ಅವಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಆತರ ಎಲ್ಲ ಆಗ್ಬಾರ್ದು, ಅದೆಲ್ಲ ಬೇಡ, ನೀನು ಕಾರ್ಕಳದಲ್ಲಿ ನಮ್ಮ ಅಕ್ಕನ ಮನೆ ಇದೆ, ಕಾರ್ಕಳದಲ್ಲಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಇರ್ಲಿ, ಮತ್ತೆ ಅವ್ರ ಮನೆಯವ್ರು ಕರೆದ್ರೆ ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಒಂದು 10-12 ದಿವಸ ಆಗ್ಬಹುದು, 1 ವಾರ ಕಳಿಬಹುದು, ಅವ್ರು ಕರ್ಕೊಂಡು ಹೋಗ್ಬೋದು ಅಂತ ನಾವು ಅನ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ 1 ತಿಂಗಳು ಅಲ್ಲಿದ್ಲು. ಇದು ಅಕ್ಟೋಬರ್ 2ಗೆ ಅವಳು ಅವರ ಮನೆ ಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಳೆ, ಅಕ್ಟೋಬರ್ 3ಗೆ. ನವೆಂಬರ್ 2 ತನಕ ಅಲ್ಲಿ ಇದ್ಲು. ಸೊ ಅಲ್ಲಿರ್ಬೇಕಾದ್ರೆ ಅಕ್ಕನ ಜೊತೆನೂ ಕಿರಿಕ್ ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು. ನನ್ ಜೊತೆ ಡೈಲಿ ಆಗುತ್ತೆ, ಫೋನ್ ಮಾಡಿದ್ರು ಜಗಳ, ಫೋನ್ ಇಡೋದಿಲ್ಲ, ಸಂಜೆ ತನಕ ಕಿರಿಕಿರಿ, ಟಾರ್ಚರ್, ತುಂಬಾ ಚಿತ್ರಹಿಂಸೆ ಕೊಡ್ತಾಳೆ ಅವಳು. ಎಷ್ಟು ಚಿತ್ರಹಿಂಸೆ ಕೊಡ್ತಾಳೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನನ್ನ ಅಮ್ಮನಿಗೆ ಹುಷಾರಿಲ್ಲ, ಸೀರಿಯಸ್ ಇತ್ತು. ಸೊ ಆ ಟೈಮಲ್ಲಿ ಸುರತ್ಕಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅವಳನ್ನು. ಇದು ನನ್ನ ಅಮ್ಮನಿಗೂ ಕೂಡ ಗೊತ್ತಿಲ್ಲ ವಿಷಯ, ಫಸ್ಟ್ ಟೈಮ್ ರಿವೀಲ್ ಮಾಡ್ತೀನಿ. ಸುರತ್ಕಲಲ್ಲಿ ಅಡ್ಮಿಟ್ ಆಗಿದ್ರು, ಅವ್ರದ್ದು ಕಿಡ್ನಿದು
ಪ್ರಾಬ್ಲಮ್ ಇತ್ತು, ಕ್ರಿಯೇಟಿನ್ ಒಂದು ಕಡಿಮೆ ಇತ್ತು, ಅದಕ್ಕೆ ಸೂರತ್ಕಲ್ ತಮ್ಮ ಕೂಡ ನನ್ನ ಜೊತೆನೇ ಇದ್ದ. ಸೊ ಆ ದಿವಸ ನಾನು 3 ದಿವಸ ಆ ಹಾಸ್ಪಿಟಲ್ ಅಲ್ಲಿ ಇದ್ದೆ, 3 ದಿವಸ ಸುರತ್ಕಲ್ ಹಾಸ್ಪಿಟಲ್ ಅಲ್ಲಿ ಇದ್ದೆ. ಅನಂತರ ಸೀರಿಯಸ್ ಇದೆ ಅಂತ ಹೇಳಿ ಆಂಬುಲೆನ್ಸ್ ಏಜ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ನಮ್ಮ. ಸೊ ನಾನು ಹಿಂದಿಂದ ಹೋದೆ, ಆಂಬುಲೆನ್ಸ್ ಇಂದ ತಮ್ಮ ಗಾಡಿಯಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ 1-2 ದಿವಸ ಅಲ್ಲೇ ಆಗುತ್ತೆ. ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಅವಳನ್ನ, ಅವಳು ಅಕ್ಕನ ಮನೇಲಿ ಇದ್ದಾಳೆ, ಅವಳನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಅವಳು ಕಾಲ್ ಮಾಡಿದ್ರು ಒಂದಿನ, ನಿಮ್ಗೆ ಮೀಟ್ ಮಾಡ್ಬೇಕಂತ ಅನಿಸ್ತಾ ಇಲ್ಲ, ನಿಮ್ಗೆ ನಿನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋಯ್ತು, ಮೀಟೇ ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ, ನನ್ಗೂ ಬರ್ಲಿಕ್ಕೆ ಬಿಡ್ತೇನೆ. ನಾವು ಹಾಸ್ಪಿಟಲ್ಗೆ ಬರೋದು ಬೇಡ ಅಂತ ಹೇಳಿದ್ದೆ ಅವ್ರಿಗೆ, ಅಷ್ಟು ದೂರದಿಂದ ಯಾಕೆ ಬರೋದು ಅಂತ ಬೇಡ ಅಂತ ಹೇಳಿ, ನಿಮ್ಗೆ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋಯ್ತು, ಆ ತರ ಈ ತರ ಎಲ್ಲ ಹೇಳಿ. ಹೌದು, ನನ್ಗೆ ಇವಾಗ ಸದ್ಯಕ್ಕೆ ಅಮ್ಮ ಸೀರಿಯಸ್ ಇದ್ದಾರೆ, ನಮ್ಗೆ ಫ್ಯಾಮಿಲಿನೇ ಇಂಪಾರ್ಟೆಂಟ್, ಸೊ ಮೀಟ್ ಮಾಡ್ಲಿಕ್ಕೆ ನಮ್ಮ ಡಿಸ್ಚಾರ್ಜ್ ಆದ್ಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿ. ಬಟ್ ನೀನ್ ನಂಬ್ಲಿಕ್ಕಿಲ್ಲ, ಕಾರ್ಕಳದಿಂದ ರಾತ್ರಿ 2 ವೀಲರ್ ಇಟ್ಕೊಂಡು ಎಜೆ ಹಾಸ್ಪಿಟಲ್ಗೆ ಬಂದಿದ್ದಾಳೆ ಅವಳು. ಬಂದು ಹೊರಗಡೆ ನಿಂತು ಬೊಬ್ಬೆ ಹಾಕಿ ಹೇಳ್ತಾ ಇದ್ದಾಳೆ, ಹೊರಗಡೆ ಬಾ, ಮಾತಾಡ್ಲಿಕ್ಕಿದ್ದೀನಿ. ನಾನು ಹೇಳ್ದೆ, ಈಗ ಬರ್ಲಿಕ್ಕೆ ಆಗುದಿಲ್ಲ, ಒಳಗಡೆ ಅಮ್ಮ ಇದ್ದಾರೆ, ಸೀರಿಯಸ್ ಇದ್ದಾರೆ, ನನ್ನ ಅಮ್ಮ ಸತ್ರೆ ಸಾಯಿಲಿ, ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್ ಅದು. ನಾನು ಇಮಿಡಿಯೇಟ್ ಆಗಿ ಬಂದು ಅವಳಿಗೆ ಹೊಡೆದಿದ್ದೀನಿ ಎಜೆ ಹಾಸ್ಪಿಟಲ್. ಇವಾಗಲೂ CC ಕ್ಯಾಮರಾ ಚೆಕ್ ಮಾಡ್ಬೋದು, ನಾನು ಹೊಡೆದಿದ್ದೀನಿ ಅವಳಿಗೆ. ನನ್ನ ತಾಯಿಗೆ ಆತರ ಹೇಳ್ಬೇಕಾದ್ರೆ ನಾನು ಹೊಡಿಬೇಕಾದ್ರೆ ಬಿಡ್ಬೇಕು ಅವಳನ್ನು, ಸೊ ಹೊಡೆದಿದ್ದೀನಿ ನಾನು. ಸೊ ಈ ತರ ಎಲ್ಲ ಸುಮಾರಾಗಿದೆ. ನನ್ನ ತಾಯಿಗೆ ಅವಳು ಬೇಡದಿದ್ದ ನನಗೆ ಹೇಳಿದಾಳೆ. ಸೊ ಇದೆಲ್ಲ ಆಗುವಾಗ ಅವಳು ವಿಡಿಯೋ ಕೂಡ ಮಾಡಿಟ್ಟಿದ್ದಾಳೆ, ನಾನು ಹೊಡೆಯುವುದು, ನಾನು ಬಡಿಯುವುದು. ಒಂದು ಮಾತು ಸ್ಟಾರ್ಟ್ ಆಗ್ತಿದೆ, ಆಗುವಾಗ ನಮ್ಗೆ ಕೋಪ ಬರುತ್ತೆ, ಕೋಪ ಬರುವಾಗ ಎದುರು ನನಗೆ ಬಾಸಣ ಅಂತ ಆಗ್ತದೆ, ಅಷ್ಟರ ತನಕ ಮಾತಾಡ್ತಾಳೆ ಅವಳು. ಒಂದು ಹೊಡೆಯೋಣ ಅಂತಲೇ ಅನ್ಸುತ್ತೆ. ನಾನು ಎಷ್ಟೋ ಸಲ ಕಂಟ್ರೋಲ್ ಮಾಡಿದ್ದೀನಿ, ಬಟ್ ಕೆಲವೊಮ್ಮೆ ಕಂಟ್ರೋಲ್ 1-2-3 ಸಲ ಹೊಡೆದಿದ್ದೀನಿ ನಾನು. ಸೊ ನನ್ನ ತಾಯಿ ಬಗ್ಗೆ ಮಾತಾಡಿ ನನ್ಗೆ ಕೋಪ ಬಂತು, ಅವಾಗ ಹೊಡೆದಿದ್ದೀನಿ. ಅಲ್ಲಿ ಹೊಡೆದಾದ್ಮೇಲೆ ಅಲ್ಲಿಂದ ಸಾರ್ಟ್ ಔಟ್ ಆಯ್ತು, ಎಲ್ಲ ಡಿಸ್ಕ್ಲೋಸ್ ಆಯ್ತು ಮ್ಯಾಟರ್. ಅಲ್ಲಿ ಕರ್ಕೊಂಡು ಹೋದೆ, ಮನೆಗೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ದೀಪಾವಳಿ ಟೈಮ್ ಅಲ್ಲಿ ಅದೇ ಅಕ್ಕನ ಮನೆಯಲ್ಲಿ ಒಂದು ಸಣ್ಣ ರೀಸನ್, ನಾನು, ನನ್ನ ಭಾವ ಮತ್ತೆ ನನ್ನ ಅಕ್ಕನ ಭಾವನ ಮಗ 3 ಮಂದಿ ಸಂಜೆ ಆಗೊತ್ತಿಗೆ ಪಟಾಕಿ ತರೋದಕ್ಕೆ ಅಂತ ನಾವು ಹೋದ್ವಿ. ನನ್ನ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋದ್ವಿ. ನಾವು ಹೋಗ್ಬೇಕಾದ್ರೆ ಕರೆದ್ರು ನಾನು ಅಷ್ಟೇ ಅಬ್ಸರ್ವ್ ಮಾಡಿ ನಾನು ರನ್ನಿಂಗ್ ಅಲ್ಲಿ ಇದ್ದೆ, ನಾನು ಹೋಗಿ ಆಯ್ತು. ಸೊ ಆಮೇಲೆ ಬಂದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲಿ ದೀಪಾವಳಿ ದಿವಸನೇ ಜಗಳ ಮಾಡಿ, ದೀಪ ಇಡಕ್ಕೂ ಬಿಡ್ಲಿಲ್ಲ ಯಾರನ್ನು ಕೂಡ, ಅಲ್ಲೇ ಜಗಳ ಮಾಡಿದ್ರು. ದೀಪಾವಳಿ ದಿವಸ ಅಂತ ನೋಡಿಲ್ಲ, ನೆಕ್ಸ್ಟ್ ಡೇ ಮಾತಾಡೋಣ ಆ ವಿಷಯ, ಅದು ಕೂಡ ಇಲ್ಲ. ಅವತ್ತೇ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲೇ ಗಲಾಟೆ ಮಾಡಿದಾಳೆ. ಸೊ ಆ ದೀಪಾವಳಿ ದಿವಸನೂ ನಮ್ಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ಜೋರಾಗಿ ಗಲಾಟೆ ಆಯ್ತು, ಆ ನೆರೆ ಹತ್ರ ಮನೆಯವರೆಲ್ಲ ಬಂದ್ರು, ಕಿರಿಕಿರಿ ಆಯ್ತು. ಅವಳು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು, ನನ್ಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಯಾವ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅವಳನ್ನ, ನಾವು ಆಶ್ರಯ ಕೊಟ್ಟಿದ್ದೀವಿ ಅವಳಿಗೆ ಅಕ್ಕನ ಮನೆಯಲ್ಲಿ. ಮತ್ತೆ ಇಲ್ಲಿಂದ ಅವಳ ಅಮ್ಮನಿಗೆ ಕಾಲ್ ಮಾಡ್ತಾರೆ, ನನ್ಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಅವ್ರು ಏನ್ ಮಾಡ್ತಾರೆ, ಫೋನಲ್ಲಿ ನನ್ಗೆ ಕೇಳಿಸ್ತಾ ಇದ್ದಾನೆ, ಹತ್ರದಲ್ಲಿ ಕಂಪ್ಲೇಂಟ್ ಮಾಡೋನಿಗೆ ಅಂತ. ಇವಳೇನ್ ಮಾಡ್ತಾಳೆ, ಕಂಪ್ಲೇಂಟ್ ಮಾಡ್ತಾಳೆ. ಅಂದ್ರೆ ರಿಟರ್ನ್ ಕಂಪ್ಲೇಂಟ್ ಯಾವ್ದು ಮಾಡೋದಿಲ್ಲ, 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾಳೆ. ಪೊಲೀಸ್ನವ್ರು ಅಕ್ಕನ ಮನೆಗೆ ಬರ್ತಾರೆ, ಡೈರೆಕ್ಟ್ ಆಗಿ ಬಂದು ನನ್ನ ಕಾಲರ್ ಇಟ್ಕೊಳ್ಳಿಕ್ಕೆ ಬರ್ತಾರೆ. ಒಂದು ಹುಡುಗಿಗೆ ಟಾರ್ಚರ್ ಮಾಡ್ತೀಯನೋ, ಇದು ಎಮರ್ಜೆನ್ಸಿ ಕೇಸಲ್ಲಿ ಬಂದಿದ್ರು, ಅವರು ಸೀರಿಯಸ್ ಆಗಿ ಆಕ್ಷನ್ ತಗೋತಾರೆ. ಸೊ ನಾನು ಹೇಳಿದೆ, ಮೊದಲು ಸ್ಟೇಟ್ಮೆಂಟ್ ತಗೊಳ್ಳಿ ಏನು ಅಂತ ಹೇಳಿ. ಡೈರೆಕ್ಟ್ ಆಗಿ ನಾನು ಸ್ಟೇಷನ್ಗೆ ಬರೋದಕ್ಕೆ ರೆಡಿ ಇಲ್ಲ, ಅದು ಕೂಡ ರಾತ್ರಿ ಹೊತ್ತಲ್ಲಿ, ಏನ್ ಬರ್ಲಿಕ್ಕೆ ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೆ. ಸೊ ಅವಾಗ ಅವ್ರು ಹೇಳಿದ್ರು, ಆಯ್ತು ಸ್ಟೇಟ್ಮೆಂಟ್ ಕೊಡಿ ಅಂತ. ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಸ್ಟಾರ್ಟಿಂಗ್ ಇಂದ ಏನೆಲ್ಲ ಆಗಿತ್ತು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟೆ. ಹಾಫ್ ಆನ್ ಅವರ್ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೀನಿ, ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವಳಲ್ಲಿಂದ ಹೋಗಿದ್ದಾಳೆ, ಕಂಪ್ಲೇಂಟ್ ಮಾಡ್ಬಿಟ್ಟು ಅವರು ಹೊರಗಡೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಇರ್ಲಿಲ್ಲ. ಅವರು ಪೊಲೀಸ್ನವ್ರು ಬರ್ಬೇಕಾದ್ರೆ ಅಲ್ಲಿ ಇರ್ಲಿಲ್ಲ. ಯಾವ ಹುಡುಗಿ ಏನು ಅಂತ ಹೇಳಿದಾಗ ನಾನು ಸೌಮ್ಯ ಶೆಟ್ಟಿ, ಅವಳು ಕಜೆ, ಅವಳು ಜೋಡ್ ರಸ್ತೆ ಅವಳು ಅಂತ ಹೇಳಿ. ಆಯ್ತು ಅಂತ ಹೇಳಿ ವಿಡಿಯೋ ಕ್ಲೋಸ್ ಮಾಡಿದ್ರು. ಆಮೇಲೆ ಅದರಲ್ಲಿ ಒಬ್ರು PC ಅವರು ನನ್ನ ಪರಿಚಯದವ್ರೆ, ನಂದು ಆಕ್ಚುಲಿ ಯಕ್ಷಗಾನದ್ದು ಡ್ರೆಸ್ಸಿಂಗ್ ಎಲ್ಲ ಇತ್ತು, ಅದಕ್ಕೆ ರಾತ್ರಿ ಹೊತ್ತಲ್ಲೆಲ್ಲ ನಮಗೆ ಡ್ರೆಸ್ಸಿಂಗ್ ಎಲ್ಲ ಬರ್ತಾ ಇದ್ರು, ಹೆಲ್ಪ್ ಮಾಡ್ತಾ ಇದ್ರು. ಸೊ ಅವರು PC ಅಲ್ಲ, ಅವರು ಹೋಮ್ ಗಾರ್ಡ್ ಇದ್ರು, ನೈಟ್ ಬೀಟ್ ಪೊಲೀಸ್ ಅಂತ. ಅವರು ಹೇಳಿದ್ರು, ಓ ಅವಳ ಮಾರೆ, ಅವಳದು ಕೇಸ್ ನಮ್ಮ ಹತ್ರ ಆಲ್ರೆಡಿ ಇದೆ ಸ್ಟೇಷನ್ ಅಲ್ಲಿ, ಅವಳು ಹೇಗೆ ನಿಮ್ಗೆ ಸಿಕ್ಕಿದ್ಲು ಆ ರೀತಿಯಲ್ಲಿ. ನನಗೆ ಸ್ವಲ್ಪ ಈಸಿ ಆಯ್ತು, ಸ್ಟೇಷನ್ ಅಲ್ಲಿ ಈ ತರ ಇದೆ ಅಂತ ಹೇಳಿದ್ರೆ ನಾನು ಇವಳಿಗೆ ಹೆದರ್ಬೇಕಾಗಿಲ್ಲ, ಇವಳು ಕಂಪ್ಲೇಂಟ್ ಮಾಡಿ. ಈಗ ಕಾನೂನು ಯಾವ ತರ ಇದೆ ಅಂತ ಹೇಳಿದ್ರೆ ಹುಡುಗಿರ ಫೇವರ್ ಆಗಿರುತ್ತೆ ಯಾವತ್ತು. ನಾವು ಹುಡುಗರು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಹುಡುಗಿರ ಫೇವರ್ ಆಗಿ ಇರುತ್ತೆ. ಅವರೆಷ್ಟೇ ತಪ್ಪು ಮಾಡಿದ್ರು ಕೂಡ ಅದು ಗಣನೆಗೆ ಬರೋದಿಲ್ಲ. ಅಂದ್ರೆ ಹುಡುಗಿರ ಮಾತೆ ಮೊದಲು ಕಾನೂನು ಪ್ರಿಫರೆನ್ಸ್ ಅವರಿಗೆ ಕೊಡೋದ್ರಿಂದ ನಾನು ಸ್ವಲ್ಪ ಹೆದರ್ದೆ ಆ ದಿವಸ, ತುಂಬಾ ಹೆದರ್ಕೊಂಡಿದ್ದೀನಿ ನಾನು ಆ ತರ ಹೆದರ್ಕೊಂಡಿದ್ದೆ ಇಲ್ಲ ಲೈಫಲ್ಲಿ. ಅಂದ್ರೆ ಈ ತರ ಎಲ್ಲ ತಪ್ಪೇ ಆಗ್ಲಿಲ್ಲ ಲೈಫಲ್ಲಿ, ತುಂಬಾ ಹೆದರ್ಕೊಂಡಿದ್ದೆ. ಆಮೇಲೆ ಪೊಲೀಸ್ನವ್ರು ನನಗೆ ಸಮಾಧಾನ ಮಾಡಿದ್ಮೇಲೆ, ಓಕೆ ನಾಳೆ ಬಂದು ಅವಳಿಗೆ ಫೋನ್ ಮಾಡಿ ಹೇಳಿದ್ರು, ನೀನು ನಾಳೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. ಸೊ ಅವಳು ಕಂಪ್ಲೇಂಟ್ ಕೊಟ್ಟಿಲ್ಲ.
ಆಮೇಲೆ ನಮ್ಮ ಮರುದಿವಸ ನಾವೇ ಹೋದ್ವಿ. ನಾವು ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ದೊಬ್ಬ ಪರಿಚಯ ಲಾಯರ್ ಇದ್ದಾರೆ ಕಾರ್ಕಳದಲ್ಲಿ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ಹೋಗಿ ಏನ್ ಮಾಡ್ಬೇಕು, ಏನ್ ಪ್ರೊಸೀಜರ್ ತಗೋಬೇಕು, ನೆಕ್ಸ್ಟ್ ನಮ್ಗೆ ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಲಿಕ್ಕಿದೆ, ಏನ್ ಮಾಡ್ಬೇಕು ಅಂತ ಅವರಿಗೂ ಅವಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಸೊ ಅದೇ ರೀತಿ ಈ ಹಿಂದೆ ಕೂಡ ಆಗಿತ್ತು. ಸಂಜಯನ ವಿಷಯ ಅವರು ಕೂಡ ಹೇಳಿದ್ರು ಅಲ್ಲಿ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಈ ಕೇಸ್ ಇಲ್ಲಿ ನಡೀತಾ ಇದೆ ನೋಡಿ ಅಂತ. ನೆಕ್ಸ್ಟ್ ಫರ್ದರ್ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಅದ್ರ ವಿಷಯ ಹೇಳ್ತಾ, ಅವ್ರ ಹೆಸರು ಕೂಡ ಹೇಳ್ಬೋದು, ಆಮೇಲೆ ಹೇಳ್ತೀನಿ. ಅವ್ರು ಸಂಜೆನ ಡಾಕ್ಯುಮೆಂಟ್ ಕೂಡ ತೋರಿಸಿ, ಅವ್ರದ್ದು ಕೇಸ್ ನಾನೇ ನೋಡ್ಕೊಳ್ತಾ ಇದ್ದೀನಿ, ಅವ್ನು ಬರ್ತಾ ಇಲ್ಲ, ಸಮಸ್ಯೆ ಎಲ್ಲ ಮಾಡ್ತಾ ಇದ್ದೀನಿ, ಅವ್ನು ಬರ್ತಾ ಇಲ್ಲ, ಕೇಸ್ ಆಗ್ತಾ ಇದೆ ಅವ್ರದ್ದು. ಇದಕ್ಕಿಂತ ಮುಂಚೆ ಕೂಡ ಮದುವೆ ಆಗಿತ್ತು ಅವಳದು. ಇಲ್ಲೆಲ್ಲ ಕೇಸಸ್ ತುಂಬಾ ಇದೆ ಕಾರ್ಕಳದಲ್ಲಿ. ಯಾರು ಕೇಳಿದ್ರು, ಒಂದು ರಿಕ್ಷಾ ಭಾಗಕ್ಕೆ ಹೋಗಿ ಅಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಹೇಳ್ತಾರೆ ನಿಮ್ಗೆ ಅಂತ ಹೇಳಿದ್ರು. ಹೌದಾ, ಇಷ್ಟೆಲ್ಲ ಇದ್ದು ನಮ್ಗೆ ಗೊತ್ತಾಗ್ಲಿಲ್ವಾ ಅಂತ ನಮ್ಗೆ ತುಂಬಾ ಶಾಕ್ ಆಯ್ತು. ಎಲ್ಲಿ ಹೋಗಿ ಗುಂಡಿಗೆ ಬಿದ್ರಿ ನೀವು ಅಂತ ಅವರೇ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಓಕೆ ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ನೀನ್ ಕೊಡೋದು ಬೇಡ, ಅಕ್ಕ ಕೊಡ್ಲಿ, ಅಕ್ಕನ ಮನೇಲಿ ಇದ್ದಾರಲ್ಲ ಅವ್ರು ಕೊಡ್ಲಿ, ನೀನೊಂದು ಕೆಲಸ ಮಾಡು, ನಿನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾಳು ನಾನು ಎಸ್ಕೇಪ್ ಆಗಿದ್ದೀನಿ ಅಂತ. ಲಾಯರ್ ಹೇಳಿದ್ರು ನನಗೆ, ನೀನು ಇನ್ನು ಈ ಏರಿಯಾದಲ್ಲಿ ಕಾರ್ಕಳ ಆಗ್ಲಿ, ಉಳ್ಕೆಯಲ್ಲಿ, ಮನೆಯಲ್ಲಿ ಆಗ್ಲಿ ಎಲ್ಲಿ ಇರಬಾರ್ದು. ಅವಳಿಂದ ಮರ್ಯಾದೆ ತೆಗಿತಾಳೆ, ರೋಡಲ್ಲಿ ಅಂತ ನೋಡುದಿಲ್ಲ, ಎಲ್ಲಿ ಅಂತ ನೋಡುದಿಲ್ಲ, ಇಲ್ಲಿ ಹೋದ್ರೆ ಮರ್ಯಾದೆ ತೆಗಿತಾಳೆ. ನೀನ್ ಇಲ್ಲಿಂದ ಹೋಗ್ಬೇಕು, 1 ತಿಂಗಳ ಮಟ್ಟಿಗೆ ನೀನು ಎಲ್ಲಿಯಾದ್ರೂ ಇರು, 1 ತಿಂಗಳ ಮಟ್ಟ ಏನ್ ಮಾಡಿದ್ರು ನನ್ನ ಹತ್ರ ಹೇಳಿ, ನಾನು ಇನ್ಫಾರ್ಮ್ ಮಾಡಿ ನಾನು ನೋಡ್ಕೊಳ್ತೀನಿ ಅಂತ ನನ್ಗೆ ಹೇಳಿದ್ರು. ಸೊ ನಾನು ಅವ್ರು ಹೇಳಿದಕ್ಕೋಸ್ಕರ ನಾನು ನವೆಂಬರ್ 4ನೇ ತಾರೀಕಿಗೆ ನಾನು ಮುಂಬೈಗೆ ಹೋಗ್ತೀನಿ. ನವೆಂಬರ್ 4ನೇ ತಾರೀಕಿಗೆ ಹೋದವನು ನೆಕ್ಸ್ಟ್ ಬರೋದು ನಾನು ಡಿಸೆಂಬರ್ 21 ಜನವರಿ 21 ಕರೆಕ್ಟ್ ಆಗಿ ನೆನಪಿಲ್ಲ, ಮೋಸ್ಟ್ಲಿ 1.5 ತಿಂಗಳೇನೆ ಇದ್ದೆ ನಾನು ಮುಂಬೈಯಲ್ಲಿ, ಅಲ್ಲೇ ಇದ್ದೆ. ಸೊ ಆಗಿರ್ಬೇಕಾದ್ರೆ ನಾನು ಮುಂಬೈಗೆ ಹೋದ್ಮೇಲೆ ಅದೇ ಸ್ಟೇಟ್ಮೆಂಟ್, ನಾನು ಎಸ್ಕೇಪ್ ಆಗಿದ್ದೀನಿ ಅಂತ ಸ್ಟೇಟ್ಮೆಂಟ್. ಎಸ್ಕೇಪ್ ಆಗಿದ್ದು ಇದಕ್ಕೆ, ಇವಳಿಗೆ ಹೆದರಿ, ನಾನು ಮರ್ಯಾದೆಗೆ ಅಂಜಿ ನಾನು ಹೋಗಿದ್ದು, ಮರ್ಯಾದೆಗೆ ಹೆದರಿ ಹೋಗಿದ್ದು. ನಂದು ಮರ್ಯಾದೆ ಹೋಗ್ಬಾರ್ದು, ನನ್ನ ಫ್ಯಾಮಿಲಿದು ಮರ್ಯಾದೆ ಹೋಗ್ಬಾರ್ದು. ನಾಳೆ ನಾನೊಬ್ಬ ಆಕ್ಟರ್, ನಾನು ಡ್ರಾಮಾ ಟೀಮಲ್ಲೆಲ್ಲ ಆಕ್ಟ್ ಮಾಡೋದು. ಸೊ ನಾನು ಆಕ್ಟ್ ಮಾಡುವಾಗ ಯಾರು ನೋಡಿ ಹೌದು ಈ ತರ ಇತ್ತು ಮರ, ಆ ತರ ಇತ್ತು ಅಂತ ಹೇಳ್ಬಾರ್ದು ಅಂತ, ಅದಕ್ಕೋಸ್ಕರ ನಾನು ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಹೌದು, ಎಸ್ಕೇಪ್ ಆಗಿದ್ದೀನಿ. ಸೊ ಅದಾದ ನಂತರ ನನ್ನ ಅಕ್ಕನಿಗೆ ಸ್ವಲ್ಪ ಟಾರ್ಚರ್ ಆಗುತ್ತೆ, ಸ್ವಲ್ಪ ಟಾರ್ಚರ್ ಮಾಡಿ. ನಾನು ಅಂದ್ಕೊಂಡೆ, ನಾನು ಯಾಕೆ ಎಸ್ಕೇಪ್ ಆಗ್ಬೇಕು, ನನ್ನಿಂದ ಏನ್ ತಪ್ಪಾಗ್ಲಿಲ್ಲಲ್ಲ, ನಾನು ಯಾಕೆ ಎಸ್ಕೇಪ್ ಆಗ್ಬೇಕು. ನಾನು ರೆಡಿ ಆದೆ, ನನ್ಗೆ ಏನಾದ್ರೂ ಪರವಾಗಿಲ್ಲ, ಇವಳನ್ನ ನಾನು ಫೇಸ್ ಮಾಡ್ಲೇಬೇಕು. ಇನ್ನು ಯಾರಿಗೂ ಕೂಡ ಇವ್ರು ಮೋಸ ಮಾಡ್ಬಾರ್ದು. ನಾನು ಬರ್ತೀನಿ ಅವ್ರು, ನನ್ನ ಅಕ್ಕನಿಗೆ ನಾನು ಬರ್ತೀನಿ, ಅವ್ರಿಗೆ ಏನಾಗುತ್ತೋ ಆಗ್ಲಿ, ಅವಳನ್ನು ಕೊಂದಾದ್ರೂ ಪರವಾಗಿಲ್ಲ, ಬಾಕಿಯವ್ರಿಗೆ ನೆಮ್ಮದಿ ಸಿಗ್ಬೇಕು. ಯಾರು ಇವಳಿಗೆ ಮೋಸ ಹೋಗ್ಬಾರ್ದು. ಇಷ್ಟು ಮಂದಿ ಮೋಸ ಹೋಗಿದ್ದಾರೆ. ಇದು ನಾನು ಹೇಳಿದ್ದು, ನನ್ನ ಹತ್ರ ಡೀಟೇಲ್ ಇರೋದನ್ನು ನಾನು ಹೇಳಿದ್ದು, ಇದು ಕನ್ಫರ್ಮ್ ಆಗಿರುವಂತದ್ದನ್ನ ಇನ್ನೂ ಕೂಡ ಎದುರು ಬಂದು ಹೇಳಲಿಕ್ಕೆ ಧೈರ್ಯ ಇಲ್ಲದೆ ಇರೋರು ತುಂಬಾ ಮಂದಿ ಇದ್ದಾರೆ. ಪರ್ಸನಲ್ ಆಗಿ ನಿನ್ನ ಮೀಡಿಯಾ ಬಂದ್ಮೇಲೆ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ. ಪ್ರತಿಯೊಬ್ರು ಒಬ್ಬೊಬ್ರು ಹುಡುಗರು ಹೇಳಿದ್ದಾರೆ. ನಮ್ಮ ವಿಷಯ ಕೂಡ ಇತ್ತು. ನಾನು ಅವ್ರ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೇನೆ, ಬನ್ನಿ, ನಿಮ್ಗೆ ಏನ್ ಹೇಳಲಿಕ್ಕಿದೆ ಅದನ್ನ ಹೇಳಿ. ಸುದೀಪ್ ರೈಗೆ ಅನ್ಯಾಯ ಆಗಿದೆ, ಆ ಜೀವ ಹೋಗಿದೆ ಪಾಪ, ಅವ್ರಿಗೊಂದು ನ್ಯಾಯ ಕೊಡ್ಬೇಕು. ನಾವು ಆ ಜೀವಕ್ಕೊಂದು ನ್ಯಾಯ ಕೊಡಿಸ್ಬೇಕು. ಇದೇ ಪ್ಲೇಸ್ ನನ್ನ ಅಮ್ಮ ನಿನ್ನೆ ಹೇಳಿದ್ರು ನಮ್ಗೆ, ಹೇಳ್ಬಾರ್ದು. ಇದೇ ಪ್ಲೇಸ್ ಅಲ್ಲಿ ಅಮ್ಮ ಹೇಳಿದ್ರು ನಮ್ಗೆ, ಮಗ ನೀನ್ ಹೋಗ್ತಿದ್ಯಲ್ವಾ ಇಲ್ಲ ಅಂತ. ಹೇಗಾಗ್ಬೋದು ಆ ತಾಯಿಗೆ? ನನ್ನ ಅಮ್ಮ ಹೇಳಿದ್ರ, ನೀನ್ ಹೋಗ್ತಿದ್ಯಲ್ವಾ, ಅದೇ ನಾವು ಅನುಭವಿಸ್ತಾ ಇದ್ದಾರೆ ಇವಾಗ. ನಾನು ಅದಕ್ಕೆ ಹುಡುಗರಿಗೆ ಹೇಳುದು, ಯಾರಿಗೆ ಮೋಸ ಆಯ್ತು ಬನ್ನಿ ಎಲ್ರು, ನಾನಿದ್ದೇನೆ, ಬಿಡುದಿಲ್ಲ. ಅಲ್ಲಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಹೀಗೆ ಮಾಡ್ದ, ಅವನು ಹೀಗೆ ಮಾಡ್ತಾರೆ. ನಮ್ ವಿಡಿಯೋ ಕೂಡ ಮಾಡಿದಾಳೆ ಅವಳು, ನಮ್ ಟೀಮ್ಗೆ, ಶಾರದಾಸ್ ಟೀಮ್ಗೆ ಕಳ್ಸಿದಾಳೆ. ಅವರೆಲ್ಲ ನೋಡ್ಬಿಟ್ಟು ನಮ್ದೇ ತಪ್ಪಂತ ಹೇಳಿದ್ದಾರೆ. ಯಾರಿಗೂ ನಾನು ಆನ್ಸರ್ ಕೊಡೋಕೆನೆ ಹೋಗಿಲ್ಲ. ಇವತ್ತು ಬಂದಿದ್ದು ನಾನು ಓಪನ್ ಆಗಿ, ಯಾರಿಗೂ ಆನ್ಸರ್ ಕೊಡೋಕೆ ಹೋಗ್ಲಿ. ಒಂದಲ್ಲ ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತಿದ್ದೆ. ಅವಳ ಹಣೆ ಬರ ಎಲ್ರಿಗೂ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಗೊತ್ತಿದೆ. ನಾನು ಇವತ್ತು ಮೆಸೇಜ್ ತೋರಿಸ್ಲಿಕ್ಕೆ ಕೂಡ ರೆಡಿ ಇದ್ದೇನೆ ನಿಮ್ಗೆ. ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನನ್ಗೆ, ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಯ್ತು ಅಂತ. ಅವಳಿಗೆ ಶಿಕ್ಷೆ ಆಗ್ಲೇಬೇಕು, ಬಿಡ್ಬೇಡ, ಏನು ಬೇಡ. ನಿನ್ನೆ ಅವಳು ವಿಡಿಯೋದಲ್ಲಿ ಮಾತಾಡಿದಾಳೆ, ಎಷ್ಟು ಫಾಲ್ಸ್ ಅಲಿಗೇಷನ್ ಮಾಡಿದಾಳೆ ಅಂತ ಹೇಳಿದ್ರೆ. ಅವಳು ಫಸ್ಟ್ ಮದುವೆ ಆಗಿದ್ದು ಕೂಡ ಡೀಟೇಲ್ ಆಗಿ ಹೇಳಿಲ್ಲ. ಫಸ್ಟ್ ಮದುವೆ ಆಗಿದ್ದು ಇಂಟರ್ ಕಾಸ್ಟ್ ಮ್ಯಾರೇಜ್ ಅವಳದು. ಅಗ್ನಿ ಸಾಕ್ಷಿಯಾಗಿ ಇವತ್ತಿನವರೆಗೆ ಅವಳು ಮದುವೆ ಆಗಿಲ್ಲ ಯಾರನ್ನು ಕೂಡ. ಇಬ್ಬರನ್ನು ಮದುವೆ ಆಗಲಿ, ಇಬ್ರ ಜೊತೆ ಕೂಡ ಓಡಿ ಹೋಗಿ ಮದುವೆ ಆಗಿತ್ತು ಅವಳು. ಇಂಟರ್ ಕಾಸ್ಟ್ ಮ್ಯಾರೇಜ್ಗೆ ಒಪ್ಪೋಸಿತ್ತು ಮನೆಯಿಂದ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ಗೆ, ನನ್ನ ಮಗನನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನು ಅಂತ. ಇವರು ರಿಟರ್ನ್ ಕಂಪ್ಲೇಂಟ್ ಅವ್ರ ಮೇಲೆ ಮಾಡಿದ್ದಾರೆ. ಆ ಕಂಪ್ಲೇಂಟ್ ರೂರಲ್ ಸ್ಟೇಷನ್ ಅಲ್ಲಿ ಇವತ್ತಿಗೆ ಇದೆ, ನೀವು ಚೆಕ್ ಮಾಡಬಹುದು ಬೇಕಾದ್ರೆ. ಇದೆಲ್ಲ ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅಷ್ಟು ಬೇಡ, ನಾನು ಮುಂಬೈಗೆ ಹೋದ್ಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬರುತ್ತೆ, ನನ್ನ ಸೇಮ್ ನಂಬರ್ಗೆ ಕಾಲ್ ಬರುತ್ತೆ ಮಹಿಳಾ ಆಯೋಗದಿಂದ. ಅವ್ರು ಹೇಳ್ತಾರೆ, ಸೌಮ್ಯ ಶೆಟ್ಟಿ ಮತ್ತೆ ಅವ್ರ ಫ್ಯಾಮಿಲಿ ಅವರು
ಬಂದಿದ್ದಾರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀವು ಅವ್ರ ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡಿ ಹೋಗಿದ್ದೀವಿ ಅಂತ. ಹೌದು ಮೇಡಮ್, ನಾನು ಮದ್ವೆ ಆಗ್ತೀನಿ ಅಂತ ಹೇಳಿದೆ, ಹೌದು, ಆದ್ರೆ ಈಗ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿ ಅವರು ಸೇರಿ ಡಿಸೈಡ್ ಮಾಡಿ ಮದ್ವೆ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಮ್ಗೆ ಬೇಡ ಅಂತ ಹೇಳಿದೀವಿ ನಾವು. ಅವರು ಹೇಳ್ತಾರೆ ಒಳ್ಳೇದಾಯ್ತು ಒಳ್ಳೇದಾಯ್ತು. ಅವರು ನನಗೆ ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಯಾರಂತ ಹೇಳಿ. ಮಹಿಳಾ ಆಯೋಗದಿಂದ ನನಗೆ ಕಾಲ್ ಬಂದವರು ಹೇಳ್ತಾರೆ ಒಳ್ಳೇದಾಯ್ತು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ಇದಕ್ಕಿಂತ ಮುಂಚೆ ಎಷ್ಟೋ ಫ್ಯಾಮಿಲಿಯನ್ನು ಹಾಳು ಮಾಡಿದ್ದಾರೆ ಅವರು, ನಿಮ್ಗೆ ನಾನಿದೆ, ನೀವು ಹೆದರ್ಬೇಡಿ. ಮಹಿಳಾ ಆಯೋಗದಿಂದ ಒಬ್ಬ ಹುಡುಗನಿಗೆ ಅವ್ರ ಸಾಂತ್ವನ ಹೇಳ್ತಾರ ಅಂತ ಹೇಳಿ ಆದ್ರೆ ಅವ್ರ ಬಗ್ಗೆ ಅವ್ರಿಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಇರ್ಬೋದು ಅದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಿಮ್ಗೆ ನಾನಿದ್ದೇನೆ ಅಂತ ಒಂದು ಮಾತು ಹೇಳ್ತಾರೆ ಅವರು. ಈಗ ಮಹಿಳೆಯರಿಗೆ ಪ್ರಾಬ್ಲಮ್ ಆದ್ರೆ, ಏನಾದ್ರು ಟೆನ್ಷನ್ ಆದ್ರೆ, ಅವ್ರಿಗೆ ಪ್ರಾಬ್ಲಮ್ ಆದ್ರೆ, ತೊಂದರೆ ಆದ್ರೆ, ಯಾವ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮಹಿಳಾ ಆಯೋಗ ಇದೆ. ನಿಮ್ಮಂತ ಹುಡುಗರಿಗೆ ಯಾರಿದ್ದಾರೆ? ನಾನು ಹೇಳೋದು, ನಮ್ಮಂತ ಹುಡುಗರಿಗೆ ಮೋಸ ಆದಾಗ ಒಂದು ನ್ಯಾಯ ಕೊಡೋದಕ್ಕಂತ ಒಂದ ಹುಡುಗಿರಿಗೂ ಹುಡುಗರಿಗೂ ಸಮ ಕಾನೂನು ಇರಬೇಕು, ಒಂದೇ ಕಾನೂನು ಅಂತ ಜಾರಿ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಒಂದು ಏನು ಆಯೋಗನ, ಪುರುಷ ಸಾಂತ್ವನ ಕೇಂದ್ರ ಆಗ್ಬೇಕು ಅನ್ನುವಂಥದ್ದು ನನ್ನದು ಭಿನ್ನ. ಮತ್ತೇನಾದ್ರೂ ಇದ್ರೆ ಕೇಳ್ಬೋದು. ನಮ್ದು ಒಂದೇ ಇಂಟೆನ್ಷನ್. ಈಗ ನಾನೇಂತ ಇಲ್ಲಿಗೆ ಬರ್ಬೇಕಾದ್ರೆ ಕಾರಣ ಒಂದೇ, ಅವರು ಅಷ್ಟೆಲ್ಲ ಆ ಸುಳ್ಳನ್ನ ಸತ್ಯ ಹೇಳ್ತಾ ಇದ್ದಾರೆ. ಅದೇ ರೀತಿ ನನ್ನ ಜೊತೆ ಮಾತಾಡ್ತಿದ್ದು ಅವಳು, ಒಂದು ಚೂರು ತಪ್ಪೋದಿಲ್ಲ. ಅವಳದು ಮಾತಲ್ಲಿ ದ್ವಂದ್ವ ಇದೆ, ಅದು ಗೊತ್ತು, ಉಲ್ಟಾ ಪಲ್ಟಾ ಮಾತಾಡ್ತಾಳೆ. ಸೊ ಇನ್ನು ಈ ಸುದೀಪ್ಗೆ ಆದಂತ ಅನ್ಯಾಯ ಇನ್ನು ಯಾವ ಹುಡುಗನಿಗೆ ಆಗ್ಬಾರ್ದು. ಅವಳಿಗೆ ಒಂದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗುವಾಗೆ ನೀವು ಸಪೋರ್ಟ್ ಮಾಡ್ಬೇಕು ನಮ್ಗೆ. ಅದೇ ರೀತಿಯ ಈ ಫ್ಯಾಮಿಲಿಗೆ ಒಂದು ನೀವು ನೆರವಾಗ್ಬೇಕು, ಅಂದ್ರೆ ಒಂದು ಕಾನೂನಾತ್ಮಕವಾಗಿ ನೆರವಾಗ್ಬೇಕು. ಆಗೋದಿಲ್ಲ ಅಂತ ಹೇಳಿ ಅದು ಅವಳಿಗೆ ಎಷ್ಟು ಪವರ್ ಇದೆ ಅದು ಗೊತ್ತಿಲ್ಲ ನಮ್ಗೆ, ಏನ್ ಮಾಡ್ತಿದ್ದಾಳೆ ಏನಂತ ಹೇಳಿ. ಮೀಡಿಯಾದವರು ಅವಳಿಗೆ ಹೇಗೆ ರೀಚ್ ಆದ್ರು ಅದು ಕೂಡ ಗೊತ್ತಿಲ್ಲ. ಮೊನ್ನೆ ನಮ್ಗೆ ಇನ್ಫಾರ್ಮೇಶನ್ ಇತ್ತು ಅವಳು ಎಸ್ಕೇಪ್ ಆಗಿದ್ದಾಳೆ, ಸಿಗ್ತಾ ಇಲ್ಲ, ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ. ಬಟ್ ಮೀಡಿಯಾದವ್ರಿಗೆ ಹೇಗೆ ಸಿಕ್ಕಿದ್ರು ಅದು ಗೊತ್ತಿಲ್ಲ ನಮ್ಗೆ ಎಲ್ಲಿದ್ದಾಳೆ ಏನು ಅಂತ. ಬಟ್ ಇರ್ಲಿ, ಏನೇ ಇರ್ಲಿ, ಕಾನೂನಾತ್ಮಕವಾಗಿ ಶಿಕ್ಷೆ ಆದ್ರೆ ನಮ್ಗೆ ಖುಷಿ. ಇಲ್ಲದ್ರೆ ಆ ಟೈಮ್ ತಗೊಳುತ್ತೆ, ತಪ್ಪು ಮಾಡಿದವ್ರಿಗೆ ಒಂದು ಶಿಕ್ಷೆ ಆಗೋದಕ್ಕೆ ಟೈಮ್ ತಗೊಳುತ್ತೆ. ದೇವರು ನೋಡ್ಕೊಳ್ತಾರೆ, ಅಷ್ಟೇ ಹೇಳ್ತಿದ್ದೆ. ಅವಳಿಂದಾಗಿ ನನ್ನ ಫ್ಯಾಮಿಲಿ ಅಪ್ಪನ ಜೊತೆ ಮಾತಾಡಿಕೊಂಡು ಬಿಡಿಸಿದ್ದಾರೆ. ಅವಳು ಅಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ನಾನು ಅವಳಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅವಳನ್ನು ನಂಬಿಸಿ ಅಪ್ಪ ನನ್ನ ಜೊತೆ ಇವತ್ತಿಗೂ ಮಾತಾಡ್ತಾ ಇದ್ದೆ. ನನ್ನ ಅಪ್ಪ ಇವತ್ತಿಗೂ ಮಾತಾಡ್ತಿಲ್ಲ. ಆ ವಿಷಯದಿಂದಾಗಿ ನಾನು ಅವಳಿಗೆ ತುಂಬಾ ಕಳ್ಕೊಂಡೆ. ನಾನು ತುಂಬಾ ಹಣ ಪರ್ಸನಲ್ ಆಗಿ ಏನು ಕೇಳಿಲ್ಲ, ಹೀಗೆ ಖರ್ಚಿಗೆಲ್ಲ ನಾವು ಮಾಡ್ತಾ ಇದ್ವಿ ಖರ್ಚು. ಆಮೇಲೆ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ನಾವು ಒಂದು ಪ್ಲಾನ್ ಮಾಡ್ತೀವಿ, ಅದಕ್ಕೆ ಒಂದು ಅವಳ ಅಣ್ಣಂತರು ನಾವು ಹೋಗ್ತೀವಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ನನ್ನ ಹತ್ರ ಸ್ವಲ್ಪ ಹಣ ಶಾರ್ಟೇಜ್ ಆಗುತ್ತೆ. ನನ್ನ ತಮ್ಮಂದು ಗೋಲ್ಡ್ ಅನ್ನು ನಾನು ಅಡವಿಟ್ಟು ಅವಳ ಅಣ್ಣನಿಗೆ ಹಣ ಕೊಡ್ತೀನಿ. ಅದು ಇವತ್ತಿಗೂ ಬಂದಿಲ್ಲ ನನಗೆ ಹಣ. ಅದು ಬೇಡ, ಹಣ ಬರೋದು ಕೂಡ ಬೇಡ, ಹೇಗಾದ್ರೂ ಮಾಡಿ ಬಿಡಿಸ್ತೀನಿ. ನನ್ನ ತಮ್ಮಂದು ಗೋಲ್ಡ್ ಅಡ ಇಟ್ಟು, ತಮ್ಮಂದು ಹೆಂಡತಿದ್ದು ಗೋಲ್ಡ್ ಅನ್ನು ಅಡ ಇಟ್ಟು ನಾನು ಸ್ವಲ್ಪ ಹಣ ನಾನು ಕೊಟ್ಟು ಅದನ್ನು ನಾನು ಹಿಡಿದೀನಿ. 2024 ಅಲ್ಲಿ. ಸೊ ಆ ಟೈಮಲ್ಲಿ ಒಂದು ಗೋಲ್ಡ್ ಹೋಗಿದೆ ನನಗೆ ಹಣ. ಆಮೇಲೆ ಅದೇ ಈ ಹಣದ ವಿಚಾರವಾಗಿ ನಾನು ಸ್ವಲ್ಪ ಮನೆಯದೆಲ್ಲ ಮನಸ್ತಾಪ ಆಯ್ತು. ನಾನು ಹೇಗೂ 1.5 ತಿಂಗಳು ಮನೇಲಿ ಇರ್ಲಿಲ್ಲ. ಅಪ್ಪ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ, ಅದು ಕೂಡ ಹೆಣ್ಮಕ್ಳಂದ್ರೆ ತುಂಬಾ ಪ್ರೀತಿ ಅವರಿಗೆ. ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋರು ತುಂಬಾ. ಅವಳು ಏನು ತಪ್ಪು ಮಾಡಿದ್ರು ಅವ್ರು ಗೊತ್ತಿದ್ರು ಕೂಡ, ಆಯ್ತು ಸರಿ ಮಾಡೋಣ, ನೆಕ್ಸ್ಟ್ ನೋಡೋಣ, ಸರಿ ಮಾಡೋಣ ಗೊತ್ತಿಲ್ಲ ಹೇಳ್ತಾನೆ ಇದ್ರು. ಬಟ್ ಅವರಿಗೆ ಅವಳ ತಪ್ಪು ಗೊತ್ತಾಗಿದ್ದು ಲಾಸ್ಟ್ಗೆ ಮಾತ್ರ. ಇವಾಗ ಕಂಪ್ಲೀಟ್ ಆಗಿ ಗೊತ್ತಾಗಿರ್ಬೋದು. ಬಟ್ ನಾನು ಅವಳಿಂದಾಗಿ ನನ್ನ ತಂದೆದಾಗಿ ತುಂಬಾ ಹರ್ಟ್ ಮಾಡಿದ್ದೀನಿ. ಅಂದ್ರೆ ಏನಂತ ಹೇಳಿದ್ರೆ ಅವಳ ಜೊತೆ ಇದ್ರೆ ಅವಳ ಮಾತನ್ನೇ ಕೇಳ್ಬೇಕು ನಾವು, ಬೇರೆಯವ್ರ ಮಾತು ಯಾರ ಮಾತನ್ನು ಕೇಳೋದಿಲ್ಲ. ಅಷ್ಟು ಈಗ ಅವ್ರು ಪ್ರೀತಿ ಮಾಡಿದಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಈಗ ಒಂದು ಪಕ್ಷಿಯನ್ನ ನಾವು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದ್ಬಿಟ್ಟು ಅದು ನಮ್ಗೆ ಇಷ್ಟ ಅಂತ ಹೇಳಿದ್ರೆ ಆ ಪಕ್ಷಿಗೆ ಉಸಿರುಗಟ್ಟು ಸಾಯ್ತದೆ. ಅದೇ ತರ ಪ್ರೀತಿ ಮಾಡ್ತಾರೆ ಅವ್ರು. ಕೈ ಮುಷ್ಟಿಯಲ್ಲಿ ಇಟ್ಕೊಳ್ತಾರೆ, ನೀನು ಬೇಕಂತ ಹೇಳಿದ್ರೆ ನಾವು ಹೊರಗಡೆ ಬರ್ಲಿಕ್ಕೆ ನೋಡ್ತೀವಿ, ಅವ್ರ ಹೊರಗಡೆ ಇರ್ಲಿಕ್ಕೆ ನೋಡ್ತೀವಿ. ಅಷ್ಟೇ ಮಾಡೋದು ಅವ್ರು, ಎಲ್ಲರ ಜೊತೆನೂ ಅಷ್ಟೇ ಮಾಡೋದು. ಅವ್ರ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಅವ್ರು ಹೇಳ್ದಂಗೆ ಹಣ ಕೊಡ್ಬೇಕು, ಖರ್ಚು ಮಾಡ್ಬೇಕು, ತಿರುಗಾಡ್ಬೇಕು ಅವ್ರಿಗೆ ಅಷ್ಟೇ. ಕಾಲ್ ತೆಗಿಯದಿದ್ರೆ ನನ್ನ ಮನೆಗೆ 2 ಸರ್ತಿ ಬಂದಿದ್ದಾಳೆ ಮಧ್ಯರಾತ್ರಿ 1:30 ಗಂಟೆ 2 ಗಂಟೆ ಅಂತ ನೋಡ್ಲಿಲ್ಲ. 2 ವೀಲರ್ ಇಟ್ಕೊಂಡು ಕಾರ್ಕಳದಿಂದ ಮುಲ್ಕಿ ಶಿಮಂತೂರಿಗೆ
1:30 ಗಂಟೆಗೆ ಒಂದ್ಸಲ ಬಂದಿದ್ದಾಳೆ. ಮತ್ತೊಂದು ದಿನ ರಾತ್ರಿ ನಮ್ಗೆ ಹುಷಾರಿರ್ಲಿಲ್ಲ, ನಾವು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಮಧ್ಯರಾತ್ರಿ ಬಂದಿದ್ದಾಳೆ. ಕಾಲ್ ರಿಸೀವ್ ಮಾಡಿಲ್ಲ ಅಂತ ಮನೆ ಉಟ್ಕೊಂಡು ಬಂದಾಳೆ. ಅಲ್ಲಿ ಬರ್ತಾಳೆ ಅವಳು, ಕೆಲಸದವ ನೋಡಿದ ಬರ್ತಾಳೆ. ನನ್ಗೆ ನಾನ್ ಸತ್ಯ ಹೇಳಿದ, ನನ್ಗೆ ಈಗ್ಲೂ ಹೆದರಿಕೆ ಆಗ್ತಾ ಉಂಟು, ಈಗ್ಲೂ ಹೆದರಿಕೆ, ತುಂಬಾ ಹೆದರಿಕೆ ನೋಡಿ ನಾನು. ಯಾರು ಇಲ್ಲ ಸರ್, ಯಾರು ಇಲ್ಲ, ಅವಳೊಬ್ಳೆ. ಬೇಡ, ಅವಳೊಬ್ಳೆ ಸಾಕು. ಅವಳು ಅಷ್ಟು ಗೊತ್ತಾಗುದಿಲ್ಲ. ನೀವು ಜಸ್ಟ್ ಒಂದು ಇಂಟರ್ವ್ಯೂ ಮಾಡಿ ಅವ್ರು ಮಾತಾಡೋ ಸ್ಟೈಲ್ ನೋಡಿ, ಅವ್ರು ಒಂಥರ ಕೋಪ ಬಂದಾಗ ರೆಡ್ ಆಗ್ತಾಳೆ. ಈಗೆಲ್ಲ ಮಾಡುದು ಒಂಥರ ಎಕ್ಸ್ಪ್ರೆಷನ್ ಅವಳು. ನನ್ನ ಹತ್ರ ವಿಡಿಯೋ ಉಂಟು, ಮೈಯಲ್ಲಿ ಬಂದಾಗ ಮಾತಾಡ. ಲಿಟ್ರಲಿ ನಾನು ಅವಳನ್ನ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಅಲ್ಲಿ 2 ದಿವಸ ಕೌನ್ಸಿಲಿಂಗ್ ಮಾಡಿದ್ದೀನಿ. ಇವಳಿಗೆ ಮಾನಸಿಕ ಅಸ್ವಸ್ಥೆ ಏನಾದ್ರು ಇರ್ಬೋದು, ಮೆಂಟಲ್ ಡಿಸಾರ್ಡರ್ ಇರ್ಬೋದು ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿಸ್ತೇನೆ. ಅದು ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ದೈವದ ಏನಾದ್ರು ಉಪದ್ರ ಇರ್ಬೋದು ಅಂತ ಹೇಳಿ ನಮ್ಮ ನಂಬಿಕೆ, ನಾನು ದೈವರಾಜ ಬಪ್ಪು ಸ್ವಾಮಿಯನ್ನು ನಂಬುವ ದೈವದಲ್ಲಿ ಅವನೊಂದು ಪ್ರಶ್ನೆ ಇಟ್ಟಿದ್ದೀನಿ ನಾನು ಅವರ ಮನೆಯಲ್ಲಿ, ಏನಾದ್ರು ಉಪದ್ರ ಇದೆಯಾ, ಅದಕ್ಕೋಸ್ಕರ ಈ ತರ ಮಾಡ್ತಾಳೆ ಇವಳು. ಅದನ್ನ ಅವ್ರು ಇಟ್ಕೊಂಡು ಇವನು ಮಾಡಿದ್ರೆ ನಮ್ಗೆ ಯಾವ ತರ ಹೇಳಿದ್ರು, ಇವಳಿಗೋಸ್ಕರ ನಾನು ಅದನ್ನು ಮಾಡಿದ್ದೀನಿ, ನಾನು ಅಷ್ಟು ಖರ್ಚು ಮಾಡಿಬಿಟ್ಟು. ಇವಾಗ್ಲೂ ಕೌನ್ಸಿಲಿಂಗ್ ಮಾಡಿದಾಗ ಇವತ್ತು ಬೆಳಿಗ್ಗೆ ಮೆಸೇಜ್ ಮಾಡಿದ್ರು ನಿಮ್ಗೆ, ಅವಳು ಹೇಗಿದ್ದಾಳೆ, ಅವಳು ಹೇಗಿದ್ದಾಳೆ ಅಂತ. ಕೌನ್ಸಿಲರ್ ಈ ತರ ಆಗಿದೆ, ಅದೇ ನ್ಯೂಸ್ ಅಂತ ಹೇಳಿದೆ ನಾನು ಅವರಿಗೆ. ಸೊ ಅವಳು ಕಂಪ್ಲೀಟ್ಲಿ ಮಾನಸಿಕ ಅಸ್ವಸ್ಥೆ. ಇಲ್ಲಾಂದ್ರೆ ಅವಳು ನಾಟಕ ಮಾಡ್ತಿದ್ದಾಳೆ ಹಣಕ್ಕೋಸ್ಕರ, ಇಲ್ಲಾಂದ್ರೆ ಏನೋ ಗೊತ್ತಿಲ್ಲ. ಆಕ್ಚುಲಿ ಇರ್ಬೋದು, ಅವಳಿಗೆ ಒಂದು ಸೆಟ್ಲ್ ಆಗ್ಬೇಕಂತ ಅವಳ ಮನಸ್ಸು ಇರ್ಬೋದು, ಒಂದು ಹೆಣ್ಣಿನ ಮನಸ್ಸು ಹೇಳಲಿಕ್ಕೆ ಆಗುದಿಲ್ಲ. ಅವಳಿಗೆ ಸೆಟ್ಲ್ ಆಗ್ಬೇಕು, ನಂಗೂ ಒಂದು ಮದುವೆ ಆಗಿ ಎಲ್ಲರ ತರ ನಾ ಇರ್ಬೇಕು ಅಂತ ಮನಸ್ಸು ಇರ್ಬೋದು. ಬಟ್ ಅವಳನ್ನ ಅದು ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅತಿಯಾಗಿ ಪ್ರೀತಿಸ್ತಾಳೆ, ಮತ್ತೆ ಒಂಥರ ಟಾರ್ಚರ್ ಕೊಡ್ತಾಳೆ. ಅದು ಯಾರು ಉಳ್ಕೊಳ್ಳೋದಿಲ್ಲ. ಈಗ ನಾವು ನಮ್ಗೊಂದು ಕಾಮನ್ ಸೆನ್ಸ್ ಏನಂತ ಹೇಳಿದ್ರೆ, ಈಗ ಸುದೀಪ್ ರೈ 4ನೇ ಪರ್ಸನ್ ನಮ್ಗೆ ಗೊತ್ತಿರುವ ಹಾಗೆ ಪ್ರತಿಯೊಬ್ರು ಕೂಡ ಇದೇ ವಿಷಯಕ್ಕೆ ಎಸ್ಕೇಪ್ ಆಗಿದ್ದಾರೆ, ಹೌದಾ? ಈಗ ಪ್ರಸಾದ್ ಅನ್ನೋಂಥವನು ಕೂಡ ಮದುವೆಯಾಗಿ ಎಸ್ಕೇಪ್ ಆಗಿದ್ದಾನೆ, ಡಿವೋರ್ಸ್ ಕೊಟ್ಟು ಹೋಗಿದ್ದಾನೆ. ಅನಂತರ ಸಂಜಯ್ ಅವನು ಕೂಡ ಎಸ್ಕೇಪ್ ಆಗಿ ಹೋಗಿದ್ದಾನೆ, ಓಡಿ ಹೋಗಿದ್ದು. ನಾನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿ, ಮದುವೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಎಸ್ಕೇಪ್ ಆಗಿದ್ದು ನಾನು ಕೂಡ. ಸುದೀಪ್ ರೈ ಅವರು ಕೂಡ ಮನೆಗೆ ಬಂದಿದ್ರಂತೆ, ಬೇಡ ಅಂತ ಹೇಳಿ ಮನೆಗೆ ಬಂದಿದ್ರಂತೆ. ಆಮೇಲೆ ಅವರೇನು ಜಗಳ ಆದ್ಮೇಲೆ ಹೋದಂತೆ. ಅವಳು ಬೇಡ ಅಂತ ಹೇಳಿ ಇಷ್ಟು ಮಂದಿ ಹೋಗುವಾಗ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾವು ಇಲ್ಲೇ ಜಡ್ಜ್ ಮಾಡಬಹುದು. ನನ್ನ ಮಗನ ಜೀವನ ಹೋಯ್ತಲ್ಲ. ಈಗ ಅದಕ್ಕೆ ಯಾರು ಹೊಣೆ? ನಮ್ಗೆ ಏನಾದ್ರು ಕಾನೂನಾತ್ಮಕವಾಗಿ ನೆರವು ಸಿಗ್ಬೋದಾ? ಸಿಗ್ಬೇಕು, ಜಸ್ಟಿಸ್ ಒಂದು ಸಿಗ್ಲೇಬೇಕು. ಇಷ್ಟರವರೆಗೆ ಸಿಕ್ಕಿಲ್ಲ, ಇನ್ನು ಸಿಕ್ಕಿದ್ರೆ ಒಳ್ಳೇದು. ಅದೀಗ